ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ. ಅದು ಹೆಂಗೆ ಮಾಡಬೇಕಂತ ನಿಮಗೆ ತೋರಿಸ್ತೀನಿ. ಅದು ಬಂದ್ಬಿಟ್ಟು ರವೆ ಲಡ್ಡು. ಸೊ ಈ ರವೆ ಲಡ್ಡು ತುಂಬ ವೆರೈಟೀಸ್ ಇದೆ, ತುಂಬ ಮೆಥಡ್ಸ್ ಇದೆ ಮಾಡೋದು. ಅದರಲ್ಲಿ ಒಂದು ಮೆಥಡ್ ನಿಮಗೆ ನಾನು ಇವತ್ತು ತೋರಿಸ್ಕೊಡ್ತೀನಿ. ಸೊ ಇದು ತುಂಬ ಫೆಸ್ಟಿವಲ್ಸ್ಗೆ ಎಲ್ಲ ಮಾಡ್ತಾರೆ. ಇದು ತುಂಬ ಸಿಂಪಲ್ ಆ್ಯಂಡ್ ಸ್ವಲ್ಪ ಫಾಸ್ಟಾಗಿ ಒಂದು ಸ್ವೀಟ್ ಮಾಡಬೇಕಂದ್ರೆ ಇದನ್ನು ನಾವು ಟ್ರೈ ಮಾಡ್ಬೋದು. ಸೊ ಈಗ ಪ್ರೊಸೆಸ್ ನೋಡೋಣ. ಇದಕ್ಕೆ 1 ಕಪ್ ರವೆ, ಆಮೇಲೆ 1 ಕಪ್ ಕೊಬ್ಬರಿ, ಒಂದು ಅರ್ಧ ಕಪ್ ತುಪ್ಪ ತಗೊಂಡಿದ್ದೀನಿ, ಆಮೇಲೆ ಕ್ಯಾಶ್ಯೂ ನಟ್ಟು, ಡ್ರೈ ಗ್ರೇಪ್ಸ್, ಆಮೇಲೆ ಅರ್ಧ ಕಪ್ ಶುಗರು. ನಿಮಗೆ ಶುಗರ್ ಜಾಸ್ತಿ ಬೇಕಾದ್ರೆ ಹಾಕ್ಕೊಳ್ಳಿ. ಆಮೇಲೆ ಏಲಕ್ಕಿ. ಈಗ ಕಡಾಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ರವೆಯನ್ನು ರೋಸ್ಟ್ ಮಾಡಬೇಕು. ಓಕೆ, ಸೊ ತುಪ್ಪ ಕರಗ್ಬಿಟ್ಟು ಸ್ವಲ್ಪ ಬಿಸಿ ಆಗಲಿ. ಈಗ ರವೆಗಿಂತ ಮುಂಚೆ ಈ ಕ್ಯಾಶ್ಯೂ ನಟ್ಟು, ಡ್ರೈ ಗ್ರೇಪ್ಸು ಫ್ರೈ ಮಾಡ್ಕೋಬೇಕು. ಈ ಕ್ಯಾಶ್ಯೂ ನಟ್ಟು ಸ್ವಲ್ಪ ಲೈಟ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಅದೇ ತುಪ್ಪದಲ್ಲಿ ರವೆನ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೇಕು. ಒಂದು 10 ರಿಂದ 15 ನಿಮಿಷ ರೋಸ್ಟ್ ಮಾಡ್ಕೋಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ. ಸೊ 10 ರಿಂದ 15 ನಿಮಿಷ ರೋಸ್ಟ್ ಆದಮೇಲೆ ಈಗ ಬಂದ್ಬಿಟ್ಟು ಈ ಕೊಬ್ಬರಿ ಹಾಕೋಬೇಕು. ರವೆ ಹಾಕಿದ್ಮೇಲೆ ಹೀಗೆ ನಾವು ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಬರ್ನ್ ಆಗಿಬಿಡುತ್ತೆ. ಆಮೇಲೆ ಲೋ ಫ್ಲೇಮಲ್ಲಿ ಇದನ್ನು ರೋಸ್ಟ್ ಮಾಡ್ಕೋಬೇಕು. ಸೊ 15 ನಿಮಿಷ ಆದಮೇಲೆ ಈ ಕೊಬ್ಬರಿನ ಹಾಕ್ಕೊಂಡ್ವಲ್ಲ, ಈ ಕೊಬ್ಬರಿನ ಇನ್ನೊಂದು 10 ನಿಮಿಷ ರೋಸ್ಟ್ ಮಾಡ್ಕೋಬೇಕು. 10 ನಿಮಿಷ ರೋಸ್ಟ್ ಆದಮೇಲೆ ಸ್ವಲ್ಪ 1 ಸ್ಪೂನು ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಈಗ ಸಕ್ಕರೆ ಪಾನಕ, ಶುಗರ್ ಸಿರಪ್ ಮಾಡೋಕ್ಕೆ ಪ್ರೊಸೆಸ್ ಹೇಳ್ಕೊಡ್ತೀನಿ. ಈಗ 1 ಕಪ್ ಶುಗರ್ ಹಾಕ್ಕೊಂಡು, ನಾನು 1 ಕಪ್ ರವೆಗೆ 3/4 ಕಪ್ ಶುಗರ್ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಅರ್ಧ ಕಪ್ ನೀರು ಹಾಕ್ಕೊಂಡು ಇದನ್ನು ಮೆಲ್ಟ್ ಮಾಡ್ಕೋಬೇಕು. ಒಂದು ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಬರೋ ತನಕ ಇದನ್ನು ಈ ಥರ ಕುಕ್ ಮಾಡ್ಕೋಬೇಕು. ಅದು ತುಂಬ ಇಂಪಾರ್ಟೆಂಟು. ಇದು ಸರಿಗೆ ಬಂದಿಲ್ಲ ಅಂದರೆ ನಿಮ್ಮ ರವೆ ಲಡ್ಡು ಸರಿಗೆ ಬರಲ್ಲ, ಪುಡಿ ಪುಡಿ ಆಗಿಬಿಡುತ್ತೆ. ಅದನ್ನು ಕರೆಕ್ಟಾಗಿ ಮಾಡಬೇಕು. ಈಗ ಇದರಲ್ಲಿ ಆ ರವೆನ ಹಾಕ್ಕೊಂಡು 1-2 ನಿಮಿಷ ಈ ಥರ ತಿರುಗಿಸ್ಕೋಬೇಕು. ಸೊ ನೋಡಿ, ಈ ರವೆ ಫುಲ್ಲು ಪಾನಕ ಎಲ್ಲ ಅಬ್ಸರ್ವ್ ಮಾಡಿದೆ. ಈಗ ಇಳಿಸ್ಕೊಂಡು ಇದನ್ನು ಉಂಡೆ ಉಂಡೆ ಮಾಡ್ಕೋಬೇಕು. ಒಂದು 5 ನಿಮಿಷ ಇಟ್ಬಿಟ್ಟು ತಣ್ಣಗಾದ್ಮೇಲೆ ಈ ಥರ ಉಂಡೆ ಉಂಡೆ ಮಾಡ್ಕೋಬೇಕು. ಒಂದು ವೇಳೆ ಪುಡಿ ಪುಡಿಯಾಗಿ ಬಂದುಬಿಟ್ರೆ ಸ್ವಲ್ಪ 2-3 ಸ್ಪೂನು ಹಾಲು ಹಾಕ್ಕೊಂಡು ಈ ಥರ ಉಂಡೆ ಉಂಡೆ ಮಾಡಿಕೊಂಡು ಇಟ್ಕೊಂಬಿಡಿ. ಈಗ ನೋಡಿ, ಈಗ ರೆಡಿ ಇದೆ ಅಷ್ಟೇ. ವೀಕ್ಷಕರೇ, ತುಂಬ ಸಿಂಪಲ್ಲು. ಇನ್ನೊಂದು ಹೊಸ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.